Hi everyone, welcome back to Sparta Academy. Today we are going to discuss about at, on, in. So these are the prepositions. So ಈ ಒಂದು prepositions ಗಳ ಮೇಲೆ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಸೊ ಆ ಒಂದು ಕನ್ಫ್ಯೂಷನ್ ನಾವು ಇವತ್ತು ಕ್ಲಿಯರ್ ಮಾಡೋಣ. ಸೊ ಅನೇಕ ಸಂದರ್ಭಗಳಲ್ಲಿ ಎಕ್ಸಾಮ್ಸ್ಗಳಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಾಗಿರ್ಬೋದು ಅವರನ್ನು ಕೊಟ್ಟಾಗ ಸೊ ನಾವು ಯಾವುದನ್ನು ನಾವು ಚಾಯ್ಸ್ ಮಾಡಬೇಕು ಈ ಮೂರಲ್ಲಿ ಅನ್ನುವಂಥದ್ರ ಬಗ್ಗೆ ನಮ್ಗೆ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡೋಣ. ನೋಡಿ ಇಲ್ಲಿ at. ಸೊ ಎಟ್ ಅನ್ನು ನಾವು ಯಾವಾಗ ಬಳಸಬೇಕು ಅನ್ನುವಂಥದ್ದು. ಸೊ ನಾನು ಇಲ್ಲಿ ಸೈಡಿಗೆ ಬರ್ತೀನಿ ನೋಡಿ. ಎಟ್ ಅನ್ನುವಂಥದ್ದನ್ನು ನಾವು ಯಾವುದೇ ಒಂದು ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬರೀಬೇಕಾದ್ರೆ ಎಟ್ ಕಮ್ಸ್ ಬಿಫೋರ್ ಟೈಮ್. ಸೊ ಎಟ್ ಯಾವಾಗ ಬರ್ತದೆ? ಟೈಮ್ನ ಎದುರುಗಡೆ ಬರುವಂಥದ್ದು. ಸೊ ಅಲ್ಲಿ ಟೈಮ್ ಬಗ್ಗೆ ನಾವು ಹೇಳ್ತಿದ್ದೀವಿ ಅಂದರೆ ನಾವು ಏನನ್ನು ಯೂಸ್ ಮಾಡಬೇಕು? ಎಟ್ ಅನ್ನು ಯೂಸ್ ಮಾಡಬೇಕು. ಸೊ ಹಾಗೆಯೇ ಆನ್ ಕಮ್ಸ್ ಬಿಫೋರ್ ಡೇಸ್ ಲೈಕ್ ಸಂಡೇ, ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ ಹೇಳ್ತೀವಲ್ಲ. ಸೊ ಈ ರೀತಿಯಾದಂತಹ ಸಂದರ್ಭಗಳಲ್ಲಿ ನಾವೇನು ಡೇಸ್ಗಳನ್ನ ಹೇಳ್ತಿದ್ವಿ ಅಂದರೆ ಬಿಫೋರ್ ದ ಡೇ ನಾವೇನು ಬಳಸ್ತೀವಿ? ಆನ್ ಅನ್ನು ಬಳಸ್ತೀವಿ. ಸೊ ಹಾಗೆ ನೋಡಿ ಇನ್ನು ನೋಡಿ ಇನ್ನು ಯಾವಾಗ ಬಳಸ್ತೇವೆ ಅನ್ನುವಂಥದ್ದು. ಸೊ ಇನ್ನನ್ನು ನಾವು ಆಲ್ಮೋಸ್ಟ್ ಸೀಸನ್ಸ್ಗಳನ್ನ ಹೇಳುವಂಥ ಸಂದರ್ಭದಲ್ಲಿ ಬಿಫೋರ್ ದ ಸೀಸನ್ಸ್, ಬಿಫೋರ್ ದ ಮಂತ್ಸ್, ಹಾಗೆಯೇ ಬಿಫೋರ್ ದ ಇಯರ್ಸ್. ಸೊ ಈ ರೀತಿ ಸೀಸನ್, ಮಂತ್ಸ್ ಹಾಗೆ ಇಯರ್ಸ್ಗಳು ಬಂದರೆ ಅವುಗಳ ಮೊದಲು ಅಂದರೆ ಅವುಗಳಿಗಿಂತ ಮುಂಚಿತವಾಗಿ ನಾವೇನನ್ನು ಬಳಸ್ತೀವಿ? ಇನ್ನನ್ನು ಬಳಸ್ತೀವಿ. ಸೊ ಹಾಗೆಯೇ ಮಂತ್ ಬಂದರೆ ಆನನ್ನು ಬಳಸ್ತೀವಿ. ಸೊ ಇದು ಇಲ್ಲಿರ್ತಕ್ಕಂಥ ಒಂದು ಬೇಸಿಕ್ ರೂಲ್. ಸೊ ಇದೇ ಒಂದು ರೂಲನ್ನು ನಾವೀಗ ಅಪ್ಲೈ ಮಾಡಿಕೊಂಡು ಇಲ್ಲಿ ನಾವು ತಂದಿರ್ತಕ್ಕಂಥ 6 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿಗೆ ಅಂದರೆ ಇವು 6 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಿಗೆ ಸರಿಯಾದ ಆಪ್ಷನ್ಸ್ನ ನಾವಿಲ್ಲಿ ಆಯ್ಕೆ ಮಾಡ್ತಾ ಹೋಗೋಣ. ನೋಡಿ ಫಸ್ಟ್ ಒನ್, ದೇ ಹ್ಯಾವ್ ಕಮ್ ಡ್ಯಾಶ್ ಡ್ಯಾಶ್ ಥರ್ಸ್ಡೇ. ಸೊ ಇಲ್ಲಿ ದೇ ಹ್ಯಾವ್ ಕಮ್ ಡ್ಯಾಶ್ ಡ್ಯಾಶ್ ಥರ್ಸ್ಡೇ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಒಂದು ಸೆಂಟೆನ್ಸ್. ಸೊ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ನಾವು ಏನು ಫಿಲ್ ಮಾಡ್ಬೇಕು ಅನ್ನುವಂಥದ್ದು. ಈಗ ಸೊ ಇಲ್ಲಿ ನಾವು ಈಗಾಗಲೇ ಡೇ ಬಂದಾಗ ಏನನ್ನ ಫಿಲ್ ಮಾಡಬೇಕು? ಇಲ್ಲಿ ನೋಡಿ ಬಲಬದಿಯಲ್ಲಿ ಬರ್ತಿದೆ ನೋಡಿ. ಡೇ ಬಂದಾಗ ನಾವು ಏನನ್ನ ಫಿಲ್ ಮಾಡ್ತೀವಿ? ಆನ್ ಅನ್ನ ಫಿಲ್ ಮಾಡ್ತೀವಿ. ಸೊ ಹಾಗಾದ್ರೆ ನಾವು ಏನು ಫಿಲ್ ಮಾಡಬೇಕು? ಆನ್. ಸೊ ಈಗ ಒಂದ್ಸಲ ಓದ್ಬಿಡಿ. ದೇ ಹ್ಯಾವ್ ಕಮ್ ಆನ್ ಥರ್ಸ್ಡೇ. ಸೊ ಅವರು ಗುರುವಾರ ಬಂದಿದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಯಾವಾಗಲೂ V3 ಫಾರ್ಮ್ ಇರುವಂತಹ ಒಂದು ವರ್ಬನ್ನು ಒಳಗೊಂಡಿರ್ತದೆ. ಅಂದರೆ ಹ್ಯಾವ್ ಇಸ್ ಆಲ್ವೇಸ್ ಫಾಲೋಡ್ ಬೈ V3 ಫಾರ್ಮ್. ಸೊ ಇಲ್ಲಿ ಕಮ್ ಅಂದರೆ V1 ಫಾರ್ಮ್ ಅಂತ ನಾವು ಭಾವಿಸಬಾರ್ದು. ಕಮ್ಮಿ ಆಗುವಂಥದ್ದು. ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 2 ಏನಂತಂದರೆ ಇಟ್ ಈಸ್ ಬೆಸ್ಟ್ ಟೈಮ್ ಟು ವಿಸಿಟ್ ಸ್ವಿಟ್ಜರ್ಲ್ಯಾಂಡ್ ಡ್ಯಾಶ್ ಡ್ಯಾಶ್ ಸಮ್ಮರ್ ಅನ್ನುವಂಥದ್ದು. ಸೊ ಸಮ್ಮರಲ್ಲಿ ನಾವು ಸ್ವಿಟ್ಜರ್ಲ್ಯಾಂಡಿಗೆ ಭೇಟಿ ಕೊಡೋದು ಒಳ್ಳೆಯ ಸಮಯ ಅಂತ ಇದ್ದೀವಿ. ಸೊ ಇಲ್ಲಿ ನಾವು ಎದ್ರ ಬಗ್ಗೆ ಹೇಳ್ತೇವೆ ಅಂದರೆ ಸಮ್ಮರ್ ಬಗ್ಗೆ ಹೇಳ್ತೀವಿ. ಬಿಫೋರ್ ದ ಸಮ್ಮರ್ ನಾವಿಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕನ್ನು ಫಿಲ್ ಮಾಡಬೇಕಾಗಿದೆ. ಸೊ ನಾವೇನು ಹೇಳಿದ್ವಿ? ಬಿಫೋರ್ ದ ಸೀಸನ್ ನಾವೇನನ್ನ ಫಿಲ್ ಮಾಡಬೇಕು ಅಂತ ಹೇಳಿದ್ವಿ. ಇಲ್ಲಿ ನೋಡಿ ಕೆಳಗಡೆ ಹೇಳಿದ್ವಿ ಇನ್ನನ್ನು ಫಿಲ್ ಮಾಡ್ತೀವಿ. ಸೊ ಸಮ್ಮರ್ ಅಂತಕ್ಕಂಥದ್ದು ಕೂಡ ಒನ್ ಆಫ್ ದ ಸೀಸನ್ಸ್. ವಿಂಟರ್, ಸಮ್ಮರ್ ಅಂತ ಇದ್ದೀವಿಲ್ಲ. ಸೊ ಆ ರೀತಿಯಲ್ಲಿ ಸಮ್ಮರ್ ಅಂತಕ್ಕಂಥದ್ದು ಒನ್ ಆಫ್ ದ ಸೀಸನ್ ಆಗಿರೋದ್ರಿಂದ ವಿ ಶುಡ್ ಯೂಸ್ ಇನ್. ನಾವೇನನ್ನ ಬಳಸಬೇಕು? ಇಲ್ಲಿ ಇನ್ನನ್ನು ಬಳಸಬೇಕು. ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 3, I will prove dash dash 2024 what is YouTube. ಸೊ ಇಲ್ಲಿ ನಾವು ಎದ್ರ ಬಗ್ಗೆ ಬಿಫೋರ್ ದ 2024 ಅಂದರೆ 2024 ಎದುರುಗಡೆ ನಾವು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ ಅನ್ನು ಫಿಲ್ ಮಾಡಬೇಕಾಗಿದೆ. ಸೊ 2024 ಅನ್ನುವಂಥದ್ದು ಏನದು? ಇಯರ್. ಏನದು? ಇಯರ್. ಸೊ ಹಾಗಾಗಿ ನಾವು ಬಿಫೋರ್ ದ ಇಯರ್ ಏನನ್ನು ಬಳಸ್ಬೇಕಂತ ಹೇಳಿದ್ವಿ? ಇಲ್ಲಿ ಇನ್ನನ್ನು ಬಳಸಬೇಕು ಅಂತ ಹೇಳಿದ್ವಿ. ಸೊ ನೋಡಿ ಇನ್ನನ್ನು ನಾವು ಇಲ್ಲಿ ಬಳಸ್ತೀವಿ. ಸೊ ಈಗ ನೋಡಿ ಐ ವಿಲ್ ಪ್ರೂವ್ ಇನ್ 2024 ವಾಟ್ ಈಸ್ ಯೂಟ್ಯೂಬ್. ಸೊ 2024ರಲ್ಲಿ ಯೂಟ್ಯೂಬ್ ಏನನ್ನೋದನ್ನು ನಾನು ಪ್ರೂವ್ ಮಾಡ್ತೀನಿ ಅಂತ. ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಕ್ವಶನ್ ನಂಬರ್ 4, ಐ ಶಾಲ್ ಗೋ ಡ್ಯಾಶ್ ಡ್ಯಾಶ್ 6 o'clock. ಐ ಶಾಲ್ ಗೋ ಡ್ಯಾಶ್ ಡ್ಯಾಶ್ 6 o'clock ಅನ್ನುವಂಥದ್ದು ಇರ್ತಕ್ಕಂಥ ಒಂದು ಇನ್ನೊಂದು ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ಇಲ್ಲಿ ನಾವು ಎದ್ರ ಬಗ್ಗೆ ಹೇಳ್ತೀವಪ್ಪ ಅಂದರೆ ಸೊ 6 o'clock ಅನ್ನುವಂಥದ್ದು ಏನದು? ಇಟ್ ರೆಫರ್ಸ್ ಅಥವಾ 6 o'clock ಅಂತಕ್ಕಂಥದ್ದು ಒಂದು ಸಮಯವನ್ನು ಹೇಳಲಿಕ್ಕೆ ನಾವು ಬಳಸ್ತೀವಿ.
ಹೌದಿಲ್ಲ? ಸೊ ಹಾಗಾಗಿ ಇಲ್ಲ ಸಮಯವನ್ನು ಅಥವಾ ಟೈಮನ್ನು ಹೇಳಲಿಕ್ಕೆ ಈ ಒಂದು 6 o'clock ಅಂತ ಬಳಸ್ತಿದ್ದೀವಿ. ಸೊ ಅದ್ರ ಮುಂಚೆ ಏನು ಬರ್ತದೆ, ಯಾವಾಗಲೂ ನಾವು ಈಗಾಗಲೇ ಹೇಳಿದ ಹಾಗೆ ಎಟ್ ಕಮ್ಸ್ ಬಿಫೋರ್ ಟೈಮ್ ಅಂತ ಹೇಳಿದ್ರೆ, ಸೊ ಹಾಗಾಗಿ ನಾವು ಏನು ಬಳಸಬೇಕು, ಎಟ್ ಅನ್ನು ಬಳಸಬೇಕು. ಹೌದಿಲ್ಲ? ಸೊ ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 5, ಹಿ ಕಮ್ಸ್ ಡ್ಯಾಶ್ ಡ್ಯಾಶ್ ಮಾರ್ಚ್ ಅನ್ನೋದು. ಸೊ ಇಲ್ಲಿ ಮಂತ್ ಬಂದಿದೆ ನೋಡಿ, ಮಂತ್ ಬಂದರೆ ನಾವು ಏನನ್ನು ಬಳಸಬೇಕು, ಡೇ ಬಂದರೆ ನಾವೇನನ್ನು ಬಳಸಿದ್ದೀವಿ, ಆನನ್ನು ಬಳಸಿದ್ದೀವಿ, ಟೈಮ್ ಬಂದರೆ ಎಟ್ಟನ್ನು ಬಳಸಿದ್ದೀವಿ, ಹಾಗೆಯೇ ಸೀಸನ್ ಬಂದರೆ ಏನು ಬಳಸಿದ್ದೀವಿ, ಇಲ್ಲಿ ಇನ್ನನ್ನು ಬಳಸಿದ್ದೀವಿ, ಇಯರ್ ಬಂದರೆ ಇನ್ನನ್ನು ಬಳಸಿದ್ದೀವಿ, ಹಾಗೆಯೇ ಮಂತ್ ಬಂದಿದೆ. ಸೊ ಈ ಮಂತ್ ಬಂದಾಗ ನಾವೇನು ಬಳಸಬೇಕು, ಮೊದಲಿಗೆ ಹೇಳಿನ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಾವು ಹೇಳಿರ್ತಕ್ಕಂಥದ್ದು, ಬಿಫೋರ್ ದ ವಿಡಿಯೋ ಬಿಗಿನಿಂಗ್ ದ ವಿಡಿಯೋ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇನ್ ಕಮ್ಸ್ ಬಿಫೋರ್ ಸೀಸನ್, ಮಂತ್ಸ್, ಇಯರ್ಸ್. ಸೊ ಇಲ್ಲಿ ಮಂತ್ ಬಂದಿರೋದ್ರಿಂದ ನಾವು ಏನನ್ನು ಫಿಲ್ ಮಾಡ್ತೀವಿ, ಇನ್ನನ್ನು ಫಿಲ್ ಮಾಡ್ತೀವಿ. ಹೌದಿಲ್ಲ? ಸೊ ಇದಿಷ್ಟಾಯಿತು. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಕ್ವಶನ್ ನಂಬರ್ 6 ನೋಡಿ, ಡ್ಯಾಶ್ ಡ್ಯಾಶ್ ಅಕ್ಟೋಬರ್ 24, 1945. ಸೊ ಈ ಒಂದು ಪ್ರಶ್ನೆಗೆ ಅಂದರೆ ಕ್ವಶನ್ ನಂಬರ್ 6ಗೆ ತಾವೇನು ಮಾಡಬೇಕು, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಕ್ವಶನ್ ನಂಬರ್ 6ಗೆ ಸರಿ ಉತ್ತರ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ಹೇಳಬೇಕು. ಸೊ ಥ್ಯಾಂಕ್ ಯು.